ಕಲಿಯುಗದ ಕಾಮಧೇನು ಕಲ್ಪತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇವತ್ತು ಉತ್ತರಾರಾಧನೆ ಕಾರ್ಯಕ್ರಮ ನಾವೀಗ ನೋಡ್ತಾ ಇರ್ಬೋದು. ಈಗೇನು ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಹಾರಥೋತ್ಸವವನ್ನು ಸಹ ಸಂಭ್ರಮದಿಂದ ನಡೀತಾ ಇರುವಂತದ್ದು. ದೇಶದ ಮೂಲೆ ಮೂಲೆಯಿಂದನೂ ಸಹ ಸಹಸ್ರಾರು ಭಕ್ತರು ಇಲ್ಲಿ ಆಗಮಿಸಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ಪುನೀತರಾಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಏನು ಭಕ್ತರು ಬಂದಿದ್ದಾರೆ, ಭಕ್ತರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ, ಏನೆಲ್ಲ ವಿಶೇಷತೆಗಳನ್ನ ಹೇಳ್ತಾರೆ ಅಂತೇಳಿ. ಮೇಡಮ್, ಮಹಾರಥೋತ್ಸವಕ್ಕೆ ಬಂದಿದ್ದೀರಿ, ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದಿದ್ದೀರಿ, ಏನ್ ಅನಿಸ್ತಾ ಇದೆ? ನಾನು ಆಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಚಿಕ್ಕಮಂಗ್ಳೂರಿಂದ. ಒಂದ್ ವರ್ಷದಿಂದ ಬರ್ಬೇಕು ಅಂತ ಅನ್ಕೊಂಡ್ರೆ ಬರಕ್ಕೆ ಆಗಿರ್ಲಿಲ್ಲ. ಎಲ್ಲೋ ರಾಘವೇಂದ್ರ ಕರ್ಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆರಾಧನೆ ಇತ್ತು ಅಂತ ಗೊತ್ತಿತ್ತು, ಬಟ್ ನಮಗೆ ಇದು ಸಿಗುತ್ತೆ ರಥದ್ದೆಲ್ಲ ಅಂತ ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ಧನ್ಯ ಅಂತಾನೆ ಹೇಳ್ಬೋದು. ಮೊದಲೇ ಬಾರಿಗೆ ಬರ್ತಾ ಇದ್ದೀರಿ, ಏನ್ ಅನಿಸ್ತಾ ಇದೆ? ಇಲ್ಲಿ ಬಂದ ತಕ್ಷಣ ನಿಮ್ಗೆ ಆ ವೈಬ್ ಏನ್ ಅನಿಸ್ತದ ಅಂತ? ತುಂಬಾ ಪಾಸಿಟಿವ್ ಫೀಲ್ ಇದೆ. ಆಕ್ಚುಲಿ ನಾನು ಏನೋ ಅನ್ಕೊಂಡ್ ಬಂದಿದ್ದೆ, ಬಟ್ ನನಗೆ ಇಲ್ಲಿ ಬಂದ ತಕ್ಷಣ ಆಕ್ಚುಲಿ ಒಂದು ಒಳ್ಳೆ ನ್ಯೂಸೇ ಬಂತು. ನನಗೇನೋ ಒಂದು ಜಾಬಿಂದ ಏನೋ ಇತ್ತು, ಬೇರೆ ರೋಲೇ ಸಿಕ್ತು ನನಗೆ ಇಲ್ಲಿ ಬಂದಾದ್ಮೇಲೆ. ಈಗ ಜಸ್ಟ್ ಕಾಲ್ ಮಾಡಿದ್ರು ಅವ್ರು ಕೂಡ. ನೀವು ಅದನ್ನೇ ಕೇಳ್ಕೊಂಡ್ ಬಂದಿದ್ರ ಮನಸ್ಸಲ್ಲಿ? ಅದು ಈಡೇರಿದನ ಅಥವಾ ಇನ್ನೂ ಏನಾದ್ರೂ ಬೇರೆ ಕೇಳ್ಕೊಂಡ್ ಬಂದಿದ್ದೀರಾ? ಇನ್ನೂ ಬೇರೆ ಕೇಳ್ಕೊಂಡ್ ಬಂದಿದ್ದೆ, ಬಟ್ ಅದ್ರಲ್ಲಿ ಇದು ಒಂದು ಸ್ಟೆಪ್ ಅಂತಾನೆ ಹೇಳ್ಬೋದು. ತುಂಬಾ ಪಾಸಿಟಿವ್ ಫೀಲ್ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ರಾಯರ ಮಹಿಮೆ ಬಗ್ಗೆ? ನಾನು ಮುಂಚೆನೆ ನಂಬ್ತಾ ಇರ್ಲಿಲ್ಲ, ಇತ್ತೀಚೆಗೆ ನಾನು ನಂಬಿಕೆ ಇಟ್ಟಿದ್ದೀನಿ. ಸೊ ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಅನ್ಕೊಂಡ್ರು ಟೈಮ್ ತಗೊಳುತ್ತೆ, ಬಟ್ ಬೇಗನೆ ಆದಷ್ಟು ನಿಧಾನವಾಗಿ ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೋದು. ಮೇಡಮ್, ನೀವು ರಾಯರ ಸನ್ನಿಧಿಗೆ ಯಾವಾಗಿಂದ ಬರ್ತಾ ಇದ್ದೀರಿ, ಏನ್ ಅನಿಸ್ತಾ ಇದೆ? ಇದು ಫಸ್ಟ್ ಟೈಮ್, ಇವಳ ಜೊತೆನೆ ಬರ್ತಿರೋದು ಫಸ್ಟ್ ಟೈಮ್. ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದ್ವಿ, ಬಟ್ ಕ್ಯಾನ್ಸಲ್ ಆಗ್ತಿತ್ತು. ಮೋಸ್ಟ್ಲಿ ಸ್ಪೆಷಲ್ ಒಕೇಶನಿಗೆ ಅಂತಾನೆ ವೇಟ್ ಮಾಡ್ತಿದ್ವಿ ಅನ್ಸುತ್ತೆ. ನಿನ್ನೆ ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ನಾವೇನೋ ಅನ್ಕೊಂಡ್ ಬಂದ್ವಿ. ಅದು ಇಲ್ಲಿ ಬಂದ ತಕ್ಷಣ ಹೊರಗಡೆ ಬಂದ್ವಿ, ನಾವು ದೇವಸ್ಥಾನದಿಂದ ಹೊರಗಡೆ ಬಂದು ಕಾಲ್ ಮಾಡಿದ್ವಿ. ಅವರು ಕೆಲಸ ಆಗೇ ಹೋಯ್ತು, ಆಲ್ಮೋಸ್ಟ್ ಆಯ್ತು. ಸೊ ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ಅದೇ ತುಂಬಾ ಖುಷಿ ಆಯ್ತು ಅಷ್ಟೇ. ಜನಗಳನ್ನ ನೋಡಿ, ಮಹಾರಥೋತ್ಸವನ ನೋಡಿ ನಿಮ್ಗೆ ಏನ್ ಅನಿಸ್ತಾ ಇದೆ ಮೇಡಮ್? ಖುಷಿ ಆಗ್ತಿದೆ. ಅದೇ ಈ ಸ್ಪೆಷಲ್ ಒಕೇಶನ್ಗೆ ಬಂದಿದೀವಿ, ನಿಜ ಗೊತ್ತಿರ್ಲಿಲ್ಲ ಇಷ್ಟು ಜನ ಎಲ್ಲ ಇರ್ತಾರೆ ಅಂತ. ಸೊ ಖುಷಿ ಆಯ್ತು. ನಿನ್ನೆ ಬರುವಾಗ್ಲೂ ತುಂಬಾ ಅಡ್ಡಿ ಆಯ್ತು, ಬಸ್ ಇರ್ಲಿಲ್ಲ, ತುಂಬಾ ಲೇಟ್ ಆಗಿ ಬಸ್ ಸಿಕ್ತು. ಬೆಳಗ್ಗೆನು 7 ಗಂಟೆಗೆ ರೀಚ್ ಆಗಿದ್ವಿ ನಾವು. ಸೊ ಖುಷಿ ಆಯ್ತು. ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಿ? ನಿಮ್ಗೆ ಏನ್ ವಿಚಾರ ಇದೆ ರಾಯರ ಬಗ್ಗೆ? ನಂಗೆ ನಂಬಿಕೆ ಇದೆ ಯಾವಾಗ್ಲಿಂದಾನು, ಯಾವಾಗ ಚಿಕ್ಕವರಿಂದನೂ ಮನೇಲಿ ಹೇಳ್ತಿದ್ರು. ಸೊ ನಂಬಿಕೆ ಇದೆ, ಆ ನಂಬಿಕೆ ಮೇಲೆ ಬಂದಿದ್ದೀವಿ. ನೋಡೋಣ ರಾಯರು ಏನ್ ಮಾಡ್ತಾರೆ ಅಂತ. ಏನ್ ಮೇಡಮ್, ನೀವ್ ಯಾವ ಊರಿಂದ ಬಂದಿದ್ರಿ? ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಮಂಡ್ಯ ಡಿಸ್ಟ್ರಿಕ್ಟ್ ಬಂದಿದ್ದೀವಿ. ಜಯಂತಿ ಅಂತ ನಾವು 25 ವರ್ಷದಿಂದ ಬರ್ತಾ ಇದೀವಿ. ನಮಗೆ 45 ವರ್ಷದಲ್ಲಿ ಟ್ವಿನ್ಸ್ ಗಂಡು ಮಗು ಆಯ್ತು, ಹಸ್ಕೊಂಡಿದ್ವಿ. ನಾವು ರಾಯರ ಕನ್ಸಲ್ಲೆಲ್ಲ ನೋಡಿದ್ದೀನಿ. ನಾವು ಪರಮ ಭಕ್ತರು, ನಮಗೆ ಸ್ವರ್ಗಕ್ಕೆ ಬಂದಂಗೆ. ನಾವು ಪ್ರತಿ ವರ್ಷ ಏನೇ ಕಷ್ಟ ಆದ್ರೂ ನಾವು ಆರಾಧನೆ ತಪ್ಪಿಸಲ್ಲ. ಇಲ್ಲಿಗೆ ಬಂದ್ರೆ ನಮಗೆ ನಮ್ಮ ಊರನ್ನೇ ಮರ್ತು ಬಿಡ್ತೀವಿ. ನಮ್ಮ ಆರಾಧ್ಯ ದೈವ ರಾಘವೇಂದ್ರ, ನಮ್ಮ ಉಸಿರು ಅವರು ರಾಘವೇಂದ್ರ. ನೀವು ಯಾವ ಊರಿಂದ ಬಂದಿದ್ದೀರಿ? ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕಂಪ್ನಿಯಿಂದ ಬಂದಿದ್ದಾರೆ. ರಾಘವೇಂದ್ರ ಸ್ವಾಮಿ ನಾವು ಪ್ರತಿ ವರ್ಷನೂ ಈ ಆಚರಣೆ ಬಂದೇ ಬರ್ತಾರೆ. ಭಾಳ ಈ ಸಲ ಅದ್ಭುತವಾಗಿ ಇದೆ. ಏನ್ ಅನ್ಸುತ್ತೆ ಸರ್, ಗುರು ರಾಘವೇಂದ್ರ ಸ್ವಾಮಿಗಳ ಅಂದ ತಕ್ಷಣನೇ ನಿಮ್ ಮನಸ್ಸಲ್ಲಿ ಯಾವ ರೀತಿಯಾದ ಒಂದು ನಂಬಿಕೆ ಇಟ್ಟಿದ್ದೀರಿ? ಗುರು ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಅವರು ಆರಾಧ್ಯ ದೇವರಿದ್ದಂಗೆ. ಕಾಮಧೇನು ಕಲ್ಪವೃಕ್ಷ, ಬಡವರ ಬಂಧು, ಮತ್ತು ದೀನ ದಲಿತರ ಎಲ್ಲರಿಗೂ ಯಾವ ಇಂಥ ಜಾತಿ ಎಂಬ ಪಂಗಡಗಳು ಇಲ್ಲದೆ ಎಲ್ಲರೂ ಪಾಲ್ಗೊಂಡ ಒಂದು ಈ ಆರಾಧನೆಯನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಇದೀಗ ತಾವು ನೋಡ್ತಿರ್ಬೋದು ತೇರಿನ ದೃಶ್ಯಾವಳಿ. ಈ ಕೆಲವೇ ಕ್ಷಣಗಳಲ್ಲಿ ಅದು ತೇರನ್ನು ಬರ್ತದೆ ಮುಂದಕ್ಕೆ. ರಥೋತ್ಸವ ಯಾವ ರೀತಿಯಾಗಿ ನಡೀತದೆ? ನೀವು ಫಸ್ಟ್ ಟೈಮ್ ಬಂದಿರೋದಾ? ಪ್ರತಿ ವರ್ಷನೂ ಬರ್ತಾ ಇದ್ದೀವಿ, ಇದು 6ನೇ ವರ್ಷ. ಬರ್ತಾ ಇದ್ದೀವಿ, ಪ್ರತಿ ವರ್ಷನೂ ಬರ್ತೀವಿ. ಮತ್ತೆ ಮೊದಲನೇ ವರ್ಷ 1ನೇ ತಾರೀಕು ಬರ್ತೀವಿ, ಬಂದು ಹೋಗ್ತಾ ಇರ್ತೀವಿ. ಏನಾದ್ರು ಕೇಳ್ಕೊಂಡಿದ್ದು ರಾಯರು ಈಡೇರಿಸಿದಾರ ಅಥವಾ ಏನಾದ್ರು ಕೇಳ್ಕೊಂಡಿದ್ದೀರಾ? ಕೇಳ್ಕೊಂಡಿದ್ದೀವಿ, ಈಡೇರಿಸಿದ್ದಾರೆ. ಅತಿ ಹೆಚ್ಚು ಕೇಳ್ಕೊಳ್ಳೋದು ಅವ್ರ ದರ್ಶನನೇ. ನಾವು ಏನು ನಮ್ಮ ಕಷ್ಟಗಳು ಇರ್ತಾವಲ್ಲ ಹೇಳಿದ್ದೀವಿ, ಅವ್ರು ಈಡೇರಿಸಿದ್ದಾರೆ. ಹಾಗೆ ಅವ್ರ ಮೇಲೆ ಅಪಾರ ಭಕ್ತಿ. ಮೇಡಮ್, ಗುರು ರಾಘವೇಂದ್ರ ಸ್ವಾಮಿಗಳ ಅಂದ ತಕ್ಷಣ ನಿಮ್ಗೆ ಯಾವ ರೀತಿಯಾಗಿ ಅನುಭವ ಆಗ್ತದೆ? ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ 354ನೇ ಆರಾಧನಾ ಮಹೋತ್ಸವದ ಶುಭಾಶಯಗಳು. ರಾಘವೇಂದ್ರ ಸ್ವಾಮಿಗಳು ಅಂದರೆ ಕಲಿಯುಗದ ನಮ್ಮ ಪರಮಾತ್ಮ. ನಮ್ಮ ಎಲ್ಲ ಕಷ್ಟಗಳನ್ನ, ಅದರಲ್ಲೂ ನಾನು ಮೊದಲನೇ ಸಾರಿ ಇಲ್ಲಿ ಬಂದಾಗ ಅದು ಎಷ್ಟು ದುಃಖ ತುಂಬ್ಕೊಂಡು ಬಂದಿದೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಗೋಳಾಟದಲ್ಲಿ ಬಂದಿದ್ದೆ. ಕೇವಲ ಒಂದೇ ವರ್ಷದಲ್ಲಿ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಹೇಳಬೇಕಂದ್ರೆ ಓಪನಾಗಿ ಹೇಳ್ಬೇಕಂದ್ರೆ 2.5 ಕೋಟಿ ಸಾಲ ಇದ್ದಿದ್ದು, ಅಷ್ಟನ್ನು ಕೂಡ 1.5 ವರ್ಷದಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಇವತ್ತು ಸ್ವಾಮಿ ನೋಡೋದಕ್ಕೆ 3 ದಿನ ಇಲ್ಲೇ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ.
ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಇಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಲಿ. ಅಷ್ಟು ಸತ್ಯ ಇಲ್ಲದೆ ನನ್ನ ಸ್ವಾಮಿ ಹತ್ರ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರು ಕರೆಸ್ಕೊಳ್ಳೋದು ಇಲ್ಲ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಅವ್ರ ಆಣೆ ಇಟ್ಕೊಂಡೇ ಕರೆಸ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಗೆ ಅಷ್ಟು ಕಷ್ಟ ಇದ್ದಾಗ ಕೇಳ್ಕೊಂಡಿದ್ರ ದೇವ್ರಿಗೆ ನಾನು ಈಡೇರಿಸ್ಬೇಕು? ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅಂತ ನೋಡ್ದೇನೆ ಕಣ್ಣಲ್ಲಿ ಅಷ್ಟು ಅಲ್ಲಿ ಕುತ್ಕೊಂಡು ಹತ್ತಿದ್ದೀನಿ. ಯಾರಿದ್ದಾರೆ ಹಿಂದೆ ಏನು ಅಂತ ನಮ್ಗೆ ಊಹೆನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ದುಃಖದಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ? ಭಗವಂತ ಒಬ್ಬನೇ ಕಾಣಿಸೋದು. ಆ ಭಗವಂತನ ಒಬ್ಬನ್ನ ನಂಬಿದ್ರೆ ಮಾತ್ರ, ಸತ್ಯವಾಗ್ಲೂ ಹೇಳ್ತೀನಿ, ಎಂಥದ್ದೇ ಕಷ್ಟ ಆಗಿರ್ಲಿ, ನಾನು ಹೇಳಿದ್ನಲ್ಲ, ಇಷ್ಟು ಸಾಲ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ದೆ. ಅಂತ ಕಷ್ಟನೇ ಬಗೆಹರಿತು ಅಂದ್ರೆ ಇನ್ಯಾವುದಿದೆ? ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ. ನಾವು ಕಷ್ಟದಲ್ಲಿದ್ದಾಗ, ನಮ್ಗೆ ಯಾರು ಇಲ್ಲದೆ ಇದ್ದಾಗ ರಾಘವೇಂದ್ರ ಸ್ವಾಮಿಗಳೇ ನಮಗೆ ಆಧಾರ ಅನ್ನುವಂತ ಒಂದು ಮಾತಿದೆ. ಆಧಾರ ಅಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ. ಮೊದಲನೇ ಸರಿ ನನ್ನ ಇಡೀ ಕುಟುಂಬದಲ್ಲಿ ಸುಮಾರು ಜನ ರಾಘವೇಂದ್ರ ಭಕ್ತರಿದ್ದೀರಿ. ನನ್ನ ತಮ್ಮನೇ, ಅವನಿಗೆ ವಾಸನೆ ಮಾಡೋಕ್ಕಾಗಲ್ಲ ಅನ್ನೋ ಕಾಯಿಲೆ ಇದೆ. ಅಂಥ ಕಾಯಿಲೆನ ಇಷ್ಟು ದಪ್ಪ ಊದ್ಕೊಂಡ್ಬಿಡ್ತಾ ಇತ್ತು ಕೈ ಕಾಲುಗಳು. ಅಂಥ ವ್ಯಕ್ತಿ ರಾಘವೇಂದ್ರ ಸ್ವಾಮಿಗೆ ಯಾರೋ ಒಬ್ರು ಹಿಂಗೆ ಕರ್ಕೊಂಡು ಬಂದಾದ್ಮೇಲೆ ಪೂರ್ತಿ ನಾರ್ಮಲ್ ಆಗದ. ಬಟ್ ಆ ಸಮಸ್ಯೆ ಇದೆ, ಪೂರ್ತಿ ಇನ್ನೂ ಹೋಗಿಲ್ಲ. ಅವ್ನು ಉಳಿಯೋದೇ ಇಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಊರಿಗೆ ಗೊತ್ತಾಗ್ಬಿಟ್ಟಿತ್ತು ಅವ್ನು ಉಳಿಯಲ್ವಂತೆ ಅಂತ. ಅಂಥವನು ಕೂಡ ಇವತ್ತು 2 ಮಕ್ಕಳಾಗಿದೆ, ಗಂಡ ಹೆಂಡತಿ ಸುಖವಾಗಿ ಚೆನ್ನಾಗಿದ್ದಾರೆ. ಆ ಥರ ನಮ್ಮನೇಲಿ ಬೇರೆಯವ್ರು ಬೇಡ, ನಮ್ಮನೆಯಲ್ಲೇ ಸಾಕಷ್ಟು ಉದಾಹರಣೆಗಳಿದ್ದಾವೆ, ಲೆಕ್ಕ ಇಲ್ದಷ್ಟು ಉದಾಹರಣೆಗಳಿದ್ದಾವೆ. ಅದೇ ತುಂಬಾ ಇದೆ. ಇವಾಗ ರಾಘವೇಂದ್ರ ಸ್ವಾಮಿಗಳದೇ ಯುಗ. ಈ ಯುಗ ಯಾರ್ದು ಅಂದ್ರೆ ರಾಘವೇಂದ್ರ ಸ್ವಾಮಿಗಳದೇ ಯುಗ. ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬಂದಿದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತಹ ಭಕ್ತರು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ಪುನೀತರಾಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಧ್ಯಾರಾಧನೆ ಕಾರ್ಯಕ್ರಮ ಇತ್ತು. ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ವೃಂದಾವನಸ್ಥರಾಗಿ ನಿನ್ನೆಗೆ 354 ವರ್ಷಗಳು ಕಳೆದಿದೆ. ಇವತ್ತು ಉತ್ತರಾರಾಧನೆ ಕಾರ್ಯಕ್ರಮ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮಹಾರಥೋತ್ಸವ ನಡೀತದೆ, ವಸಂತೋತ್ಸವ ಕಾರ್ಯಕ್ರಮ ನಡೀತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮೈ ತುಂಬಿಕೊಳ್ಬೇಕು, ಕಣ್ ತುಂಬಿಕೊಳ್ಬೇಕು ಅನ್ನುವಂತಹ ಒಂದು ಕಾರಣದಿಂದಾಗಿ ದೇಶದ ಮೂಲೆ ಮೂಲೆಯಿಂದಲೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಇಲ್ಲಿ ಬಂದು ನೆರಿತಾ ಇದ್ದಾರೆ. ಇವತ್ತು ಉತ್ತರಾರಾಧನೆ ಕಾರ್ಯಕ್ರಮದಲ್ಲಿ ಏನೋ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತರನ್ನ ಉದ್ಧರಿಸ್ತಾರೆ, ಕಣ್ತೆರೆದು ನೋಡ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 700 ವರ್ಷಗಳ ಕಾಲ ಈ ಒಂದು ವೃಂದಾವನದಲ್ಲಿ ಇರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಈಗ 354 ವರ್ಷಗಳ ಒಂದು ಆರಾಧನಾ ಮಹೋತ್ಸವ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ದೇಶದ ಮೂಲೆ ಮೂಲೆಯಿಂದನೂ ಬಂದಿರುವಂತಹ ಭಕ್ತರು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ಪುನೀತರಾಗುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಇವತ್ತು ನಡೀತಾ ಇರುವಂತಹ ಉತ್ತರಾರಾಧನೆ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ಭಾಗವಹಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್ ಮಂತ್ರಾಲಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.